ಕತ್ತಲಿದೆಯೋ ಅಲ್ಲೇ ಎಚ್ಚರದ ಕಣ್ಣು, ಎಲ್ಲಿ ಕ್ರಿಮಿನಲ್ಸ್ ಇರ್ತಾರೋ ಅಲ್ಲೇ ನಮ್ಮ ಕ್ಯಾಮ್ರಾ. ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸ್ತವ್ರು ಯಾರು, ಯಾರ ಹೆಸರಲ್ಲಿದೆ ಇವತ್ತಿನ ವಾರೆಂಟ್? ಸ್ಯಾಂಡಲ್ವುಡ್ ನಶೆ ನಂಟಿನ ಜಾಲದಲ್ಲಿ ಇವತ್ತು ಉಪ್ಪಿನಕಾಯಿ ಕೂಡ ಸಿಕ್ಕಿಬಿದ್ದಿದೆ. ನಶೆ ನಂಟಿನ ಕೇಸ್ನಲ್ಲಿ ಸಿಸಿಬಿ ಪಂಜರಕ್ಕೆ ತುಪ್ಪ ಜಾರಿ ಬಿದ್ದ ಬೆನ್ನಲ್ಲೇ ಈಗ ಉಪ್ಪಿನಕಾಯಿ ಕೂಡ ನಶೆ ನಂಟಿನಲ್ಲಿ ಸಿಕ್ಕಿಬಿದ್ದಿದೆ. ಅಂದ್ಹಾಗೆ ಸಿಸಿಬಿ ಪೊಲೀಸರು ತನ್ನ ಬೇಟೆಯಾಡ್ತಾರೆ ಅಂತ ಗೊತ್ತಿದ್ದು ನಟಿ ಸಂಜನಾ ಹುಂಬ ಧೈರ್ಯದಲ್ಲೇ ಇದ್ಲು. ಕಾರಣ ಆಕೆ ಮೇಂಟೈನ್ ಮಾಡಿದ್ದ ಪೊಲಿಟಿಕಲ್ ಸರ್ಕಲ್ ಹಾಗಿತ್ತು. ಬಾಯಿ ತೆಗೆದ್ರೆ ಅಪ್ಪಟ ಸಂಸ್ಕೃತವೇ ಹೊರಹಾಕ್ತಿದ್ದ ನಟಿಗೆ ಇವತ್ತು ಸಿಸಿಬಿ ಪೊಲೀಸರು ಬೆಳ್ಳಂಬೆಳಗ್ಗೆ ಸಖತ್ತಾಗಿ ಉಪ್ಪು ಖಾರ ಅರ್ದಿದ್ದಾರೆ. ಅದಕ್ಕೆ ಪೊಲೀಸರ ಗ್ರೌಂಡ್ ವರ್ಕ್ ಹೇಗಿತ್ತು, ಸಿಸಿಬಿ ಖೆಡ್ಡಾಗೆ ಕೆಡವಿದ ನಂತರ ಪೊಲೀಸರ ಗ್ರಿಲ್ಲಿಂಗ್ ಹೇಗಿತ್ತು, ಈ ರೋಚಕ ವಿಚಾರಗಳನ್ನ ನಾವು ತೋರಿಸ್ತೀವಿ. ಇದೇ ಇವತ್ತಿನ ವಾರೆಂಟ್, ಉಪ್ಪಿನಕಾಯಿಗೆ ಉಪ್ಪು ಖಾರ. ಪ್ರಿಯ ವೀಕ್ಷಕರೇ, ಸ್ಯಾಂಡಲ್ವುಡ್ ನಶೆ ನಂಟಿನ ಜಾಲ ದಿನ ದಿನಕ್ಕೂ ರೋಚಕ ತಿರುವು ಪಡೆದುಕೊಳ್ತಾ ಹೋಗ್ತಿದೆ. ದಿನಕ್ಕೊಬ್ಬರಂತೆ ನಶೆದಾಸರು ಸಿಸಿಬಿ ಖೆಡ್ಡಾಗಿ ಬೀಳ್ತಿದ್ದಾರೆ. ಮೊನ್ನೆ ತುಪ್ಪ, ಇವತ್ತು ಉಪ್ಪಿನಕಾಯಿ. ಹೀಗೆ ಸ್ಯಾಂಡಲ್ವುಡ್ನ ನಟಿ ಮಣಿಯರೇ ನಶೆ ನಂಟಿನ ಜಾಲದಲ್ಲಿ ಸಿಕ್ಕಿ ಬೀಳ್ತಿದ್ದಾರೆ. ಎನ್ಸಿಬಿ ಶುಭಾರಂಭ ಮಾಡಿದ್ದ ಡ್ರಗ್ಸ್ ಕೇಸನ್ನ ಸಿಸಿಬಿ ಪೊಲೀಸರು ಅದೆಷ್ಟು ಸ್ಮೂತ್ ಆಗಿ ಟೇಕ್ ಆಫ್ ಮಾಡಿದ್ದಾರೆ ಅಂದ್ರೆ, ಈ ನಶೆ ಜಾಲದಲ್ಲಿ ಸಿಲುಕಿದ್ದವರ ಒಬ್ಬೊಬ್ಬರದೇ ಬಂಡವಾಳಗಳು ದಿನಕ್ಕೊಂದರಂತೆ ಬಯಲಾಗ್ತಿವೆ. ಕಳೆದ ವಾರ ತುಪ್ಪದ ಬೆಡಗಿ ರಾಗಿಣಿಗೆ ಸಿಸಿಬಿ ಪೊಲೀಸರು ಬೆಳ್ಳಂಬೆಳಗ್ಗೆ ಹೇಗೆ ನೀರಿಳಿಸಿದ್ರೋ ಥೇಟ್ ಅದೇ ರೀತಿ ಇವತ್ತು ಸ್ಯಾಂಡಲ್ವುಡ್ನ ಮತ್ತೊಬ್ಬ ಮಾದಕ ನಟಿ ಕಮ್ ನಶೆ ರಾಣಿ ಉಪ್ಪಿನಕಾಯಿಗೂ ಹಾಗೆ ಉಪ್ಪು ಖಾರ ಅರೆದಿದ್ದಾರೆ. ಅಸಲಿಗೆ ಸಿಸಿಬಿ ಪೊಲೀಸರು ತನ್ನ ಹತ್ರ ಕೂಡ ಸುಳಿಯಲ್ಲ ಅಂತ ಅಂದ್ಕೊಂಡಿದ್ದ ಸ್ಲಿಮ್ ಸುಂದರಿಗೆ ಇವತ್ತು ಬೆಳಗ್ಗೆ ಒಮ್ಮೆಲೆ ಹಾರ್ಟ್ ಅಟ್ಯಾಕ್ ಆಗುವಷ್ಟು ಶಾಕ್ ಕೊಟ್ಟಿದ್ರು ಸಿಸಿಬಿ ಅಧಿಕಾರಿಗಳು. ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಸ್ಯಾಂಡಲ್ವುಡ್ ನಶೆ ನಂಟಿನ ಆರೋಪ ಕೇಳಿ ಬಂದಾಗಲೇ ತುಪ್ಪದ ಬೆಡಗಿ ಜೊತೆ ಕೇಳಿ ಬಂದಿದ್ದ ಮತ್ತೊಂದು ಹೆಸರೇ ಗಂಡ ಹೆಂಡತಿ ಸಿನಿಮಾದ ನಟಿ ಸಂಜನಾ ಗಲ್ರಾನಿ ಹೆಸರು. ಆದ್ರೆ ಅವತ್ತಿನಿಂದ ತನಗೇನೂ ಗೊತ್ತಿಲ್ಲ, ನನ್ನ ವಿರುದ್ಧ ಸುಮ್ನೆ ಆರೋಪ ಮಾಡ್ತಿದ್ದಾರೆ, ನಾನಂತವಳಲ್ಲ ಅಂತೆಲ್ಲ ಬಿಲ್ಡಪ್ ಕೊಟ್ಕೊಂಡು ಓಡಾಡಿದ್ಲು ಸಂಜನಾ. ಯಾರಿಗೂ ಏನೂ ಅಧಿಕಾರ ಇಲ್ಲ. ಸಂಜನಾ ಡ್ರಗ್ಸ್ ಅಲ್ಲಿ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ಏನು ಎವಿಡೆನ್ಸ್ ಇದೆ, ಹೇಗೆ ನೀವು ಮಾತಾಡ್ತೀರಾ? ಹೀಗೆ ಡ್ರಗ್ಸ್ ದಂಧೆ ಬಯಲಾದಾಗಿನಿಂದ ಟಿವಿ ಕ್ಯಾಮೆರಾಗಳ ಮುಂದೆ ಒಂದಲ್ಲ ಒಂದು ಹೇಳಿಕೆ ಕೊಡ್ತಿದ್ದ ಸಂಜನಾಳ ಮಾತನ್ನ ಸಿಸಿಬಿ ಪೊಲೀಸರು ಸೂಕ್ಷ್ಮವಾಗಿ ಗಮನಿಸ್ತಿದ್ರು. ಮತ್ತೊಂದು ಕಡೆ ಸಂಜನಾಳ ರಾಖಿ ಬ್ರದರ್ ಅಂತಲೇ ಬಿಂಬಿತವಾಗಿದ್ದ ರಾಹುಲ್ ನನ್ನ ಅರೆಸ್ಟ್ ಮಾಡಿದಾಗ ಇವರಿಬ್ಬರದು ಅದೆಂಥ ಸಂಬಂಧ ಅನ್ನೋದು ರಾಹುಲ್ ಮೊಬೈಲ್ ನಲ್ಲಿದ್ದ ಸಂಭಾಷಣೆಗಳಿಂದಲೇ ಜಗಜ್ಜಾಹೀರಾಗಿತ್ತು ಬಿಡಿ. ಸಿಸಿಬಿ ಪೊಲೀಸರ ಡ್ರಿಲ್ಲಿಂಗ್ ವೇಳೆ ರಾಹುಲ್ ಸಂಜನಾಳ ಹೆಸರು ಬಾಯ್ಬಿಟ್ಟಿದ್ದ. ಅವತ್ತೇ ಈ ಡೌರಾಣಿ ಅರೆಸ್ಟ್ ಆಗ್ಬೇಕಿತ್ತು. ಆದ್ರೆ ಕುರಿ ಕೊಬ್ಬಿದಷ್ಟು ಕಟುಕನಿಗೆ ಲಾಭ ಅಂತಾರಲ್ಲ, ಹಾಗೆ ಸಂಜನಾಳ ಬಾಯಿಗೆ ಲಗಾಮ್ ಹಾಕೋ ಕೆಲಸ ಮಾಡದೆ ಸಿಸಿಬಿ ಎಲ್ಲವನ್ನೂ ಗಮನಿಸ್ತಾನೇ ಬಂದಿತ್ತು. ಸರ್, ನೀವು ಶಾಸಕರಲ್ಲ, ಜಮೀರ್ ಅಹಮದ್ ಸರ್, ನಮಸ್ಕಾರ. ನನಗೆ ನೀವು ಯಾರಂತ ಗೊತ್ತಿಲ್ಲ ಸರ್. ಅವ್ನು ಬೀದಿ ನಾಯಿ ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ ಸರ್? ಚಕ್ಲಿ ತೊಡಿತೀನಿ ಅವನಿಗೆ. ಹೀಗೆ ಮಾತಲ್ಲೇ ಅರಮನೆ ಕಟ್ಟೋ ಪ್ರಯತ್ನ ಮಾಡ್ತಿದ್ರು. ಸಿಸಿಬಿಯ ಹದ್ದಿನ ಕಣ್ಣು ಸದಾ ಸಂಜನಾಳ ಮೇಲಿತ್ತು. ಅದರಲ್ಲೂ ರಾಹುಲ್ನ ಬಯೋಡಾಟಾ ಬಗೀತಿದ್ದಂತೆ ಅವನು ತನ್ನ ರಾಖಿ ಸಿಸ್ಟರ್ನ ಅಪರಾವತಾರಗಳನ್ನ ಸಿಸಿಬಿ ಮುಂದೆ ಒಂದೊಂದಾಗಿ ಬಾಯ್ಬಿಟ್ಟಿದ್ದ. ಈ ಕಡೆ ನನಗೇನು ಸಂಬಂಧನೇ ಇಲ್ಲ, ಮಾತಾಡಿದ್ರೆ ಎವಿಡೆನ್ಸ್ ಇಟ್ಕೊಂಡು ಮಾತಾಡಿ, ಇಲ್ಲ ಅಂದ್ರೆ ಚಪ್ಪಲಿಲ್ ಹೊಡಿತೀನಿ, ನಾಯಿ ಹಂದಿ ಅಂತೆಲ್ಲ ಬಾಯಿ ಹರ್ಕೊಳ್ತಿದ್ದ ಸ್ಯಾಂಡಲ್ವುಡ್ ನ ದಿ ಮೋಸ್ಟ್ ಕಾಂಟ್ರವರ್ಷಿಯಲ್ ನಟಿ ಸಂಜನಾ ಇವತ್ತು ಸಿಸಿಬಿ ಖೆಡ್ಡಾಗಿ ಬಿದ್ದಿದ್ದಾಳೆ. ನಿಮಗೆಲ್ಲ ಒಂದು ವಿಚಾರವನ್ನು ಕ್ಲಿಯರ್ ಮಾಡ್ತೀವಿ. ಎನ್ಸಿಬಿ ಅಧಿಕಾರಿಗಳು ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಮಾಫಿಯಾ ನಂಟಿದೆ ಅಂತ ಬಹಿರಂಗಪಡಿಸಿದ್ರು. ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಜನರ ಪಟ್ಟಿ ರೆಡಿ ಆಯಿತು. ಆ ನಟ ನಟಿಯರ ಪಟ್ಟಿಯಲ್ಲಿ ಫಸ್ಟ್ ಹೆಸರು ಇದ್ದಿದ್ದೇ ನಟಿ ಸಂಜನಾ ಗಿರ್ಲಾನಿ. ಆದರೆ ಅರೆಸ್ಟ್ ಆಗಿದ್ದು ಫಸ್ಟ್ ಮತ್ತೊಬ್ಬಳು ನಟಿ ರಾಗಿಣಿ. ಸಂಜನಾ ವಿರುದ್ಧ ಒಂದಷ್ಟು ಮಾಹಿತಿ ಇದ್ರೂ ಕೂಡ ಸಾಕ್ಷ್ಯಾಧಾರಗಳು ಅಷ್ಟೊಂದು ಇರಲಿಲ್ಲ.
ಸಿಸಿಬಿ ಪೊಲೀಸರು ಮತ್ತಷ್ಟು ತನಿಖೆ ಮಾಡಿ ಆಕೆ ವಿರುದ್ಧ ಸಾಕ್ಷಿಯನ್ನು ಕಲೆ ಹಾಕೋದ್ರಲ್ಲಿ ಯಶಸ್ವಿಯಾದರು. ಕೊನೆಗೆ ಅದರಂತೆ ಆಕೆಯನ್ನು ಬಂಧಿಸುವಲ್ಲೂ ಕೂಡ ಅವರು ಯಶಸ್ವಿಯಾದರು. ಎಕ್ಸಾಕ್ಟ್ಲಿ. ಯಾವಾಗ ಡ್ರಗ್ಸ್ ಕೇಸಲ್ಲಿ ರಾಹುಲ್ ಮತ್ತು ರಾಗಿಣಿ ಅರೆಸ್ಟ್ ಆದ್ರೂ ಅವತ್ತೇ ಸಿಸಿಬಿ ಪೊಲೀಸರು ತನ್ನನ್ನು ಭೇಟಿಯಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ಲು ಸಂಜನಾ. ಆದ್ರೆ ಅದು ಎಷ್ಟು ಪಿಕ್ಚರ್ ಪರ್ಫೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತಾರೆ ಅನ್ನೋದು ಈ ಅತಿ ಬುದ್ಧಿವಂತಿಕೆ ತೋರಿಸಿದ ನಟಿಗೆ ಹೇಗ್ ತಾನೇ ಗೊತ್ತಾಗ್ಬೇಕು ಹೇಳಿ. ಪೊಲೀಸರು ತಮ್ಮ ದಾಳಿಯನ್ನ ಅದೆಷ್ಟು ಸಸ್ಪೆನ್ಸ್ ಆಗಿಟ್ಟಿದ್ರು ಅಂದ್ರೆ ಇನ್ನು ಪೊಲೀಸರು ತನ್ನನ್ನ ಮುಟ್ಟೋಕಾಗಲ್ಲ ಅನ್ನೋ ಹೊಂಬ ಧೈರ್ಯದಲ್ಲೇ ಹಾಯಾಗಿ ನಿದ್ದೆ ಮಾಡ್ತಿದ್ಲು ಸಂಜನಾ. ಅದಕ್ಕೆ ಕಾರಣ ಪೊಲಿಟಿಕಲ್ ಸರ್ಕಲ್ ನಲ್ಲಿ ಆಕೆ ಇಟ್ಟಿರೋ ಹವಾ ಕಣ್ರಿ, ಹವಾ. ಒಂದ್ ವೇಳೆ ತಾನು ಸಿಸಿಬಿ ಬಲೆಗೆ ಬಿದ್ರೆ ತನ್ನ ಮೂಲಕ ಅವ್ರ ಹೆಸರು ಕೂಡ ಹೊರಬರುತ್ತೆ ಅನ್ನೋ ಭಯದಿಂದಾದ್ರೂ ತನ್ನನ್ನ ಪೊಲೀಸರ ಕೈಲಿ ಮುಟ್ಸೋದಕ್ ಬಿಡಲ್ಲ ಅಂತ ಅಂದ್ಕೊಂಡಿದ್ಲು ಸಂಜನಾ. ಆದ್ರೆ ಅವಳ ನಿರೀಕ್ಷೆಗಳೆಲ್ಲ ನೀರಿನಲ್ಲೇ ಕೊಚ್ಚಿ ಹೋಗಿವೆ. ಸವಿಗನಸು ಕಾಣ್ತಾ ಮಲಗಿದ್ದ ಗಂಡ ಹೆಂಡತಿ ಸುಂದ್ರಿಗೆ ಸೂರ್ಯ ಹುಟ್ಟೋ ಟೈಮ್ಗೆ ಸಿಸಿಬಿ ಪೊಲೀಸರು ಸರಿಯಾಗಿ ಶಾಕ್ ಕೊಟ್ಟಿದ್ದಾರೆ. ಮಂಗಳವಾರ ಬೆಳಗ್ಗೆ 6:30ಕ್ಕೆ ಸುಮಾರು 8 ಅಧಿಕಾರಿಗಳಿದ್ದ ಸಿಸಿಬಿ ತಂಡ ಇಂದಿರಾನಗರದಲ್ಲಿನ ಸಂಜನಾ ಅಪಾರ್ಟ್ಮೆಂಟ್ನ ಫ್ಲಾಟ್ನ ಬೆಲ್ಲೊತ್ತಿದ್ರು. ಅದಕ್ಕೂ ಮುಂಚೆ ತಮಗೆ ಬೇಕಾದ ಮಾಹಿತಿಗಳನ್ನ, ಸಾಕ್ಷ್ಯಗಳನ್ನ ಸಂಗ್ರಹಿಸಿಕೊಂಡು ಹಿಂದಿನ ದಿನ ರಾತ್ರಿನೇ ಕೋರ್ಟ್ ಮೂಲಕ ಸರ್ಚ್ ವಾರೆಂಟ್ ಕೂಡ ಪಡ್ಕೊಂಡು ಇವತ್ತು ಸಂಜನಾ ಮನೆ ಬಾಗಿಲು ಮುಂದೆ ನಿಂತಿದ್ರು. ಪಾಪ ಅದೆಷ್ಟೊತ್ತಿಗೆ ಮಲಗಿದ್ಲೋ ಏನೋ. ಆ ಹೊತ್ತಿಗೆ ಇನ್ನು ಹಾಸಿಗೆ ಮೇಲೆನೆ ಇದ್ದ ಸಂಜನಾ ತನ್ನ ತಾಯಿಗೆ ಹಾಲ್ನವ್ರು ಬಂದಿರ್ಬೇಕು ನೋಡಮ್ಮ ಅಂತ ಕಳಿಸ್ಕೊಟ್ಟಿದ್ಲು. ಆದ್ರೆ ಬಾಗಿಲು ತೆಗೆದಾಗ ಪೊಲೀಸರನ್ನ ನೋಡಿ ಪತ್ತರಗುಟ್ಟಿ ಹೋಗಿದ್ಲು. ಎಷ್ಟಾದ್ರೂ ಹರ್ಕು ಬಾಯಿ ನೋಡಿ ಅಲ್ಲೂ ಪೊಲೀಸರ ಮೇಲೆನೆ ದಿಮಾಕ್ ತೋರ್ಸೋಕ್ ಮುಂದಾಗಿದ್ಲು. ಅರೆ ಸಾರ್, ಅರೆ ಮೇಡಮ್, ಏನ್ ಮಾಡ್ತಿದ್ದೀರಾ ನೀವು? ಯಾಕ್ ಸರ್, ನಾನ್ ಏನ್ ಮಾಡಿದ್ದೆ ಅಂತ ದಿಮಾಕ್ ತೋರ್ಸಿದ್ಲು. ಆದ್ರೆ ಸಿಸಿಬಿ ಇನ್ಸ್ಪೆಕ್ಟರ್ ಅಂಜುಮಾಲಾ ಸರ್ಚ್ ವಾರಂಟ್ ಮುಖಕ್ಕೆ ಹಿಡಿತಿದ್ದಂಗೆ ಎಲ್ಲ ಧಿಮಾಕು ಠಸ್ ಅಂತ ಹೇಳುವಾಯ್ತು. ಅಲ್ಲಿಗೆ ಪೊಲೀಸರು ಒಳಗೆಂಟ್ರಿ ಕೊಟ್ಟು ಮನೆ ಮಂದಿಯನ್ನೆಲ್ಲ ಒಂದ್ ಕಡೆ ಕೂರಿಸಿ ತಮ್ಮ ಕೆಲಸ ಶುರು ಹಚ್ಕೊಂಡಿದ್ರು. ಈ ಕಡೆ ಮತ್ತೊಂದು ಡ್ರಾಮಾ ಶುರುವಾಗ್ಬಿಡ್ತು. ಹಾಟ್ ಅಂಡ್ ಬೋಲ್ಡ್ ನಟಿಯ ಕಣ್ಣೀರ ಧಾರೆ ಶುರುವಾಗಿತ್ತು. ಕೈ ಮುಗಿದು ನಾನು ಹೇಳ್ತೀನಿ, ನನಗೆ ಮದ್ವೆನೂ ಆಗಿಲ್ಲ ಸರ್. ಕೈ ಮುಗಿತೀನಿ ಸರ್, ನೀವು ಮುದ್ದೆ ಅವ್ರನ್ನ ಬಿಡಬೇಡಿ ಸರ್, ದಯವಿಟ್ಟು ಸರ್ ಅವ್ರನ್ನ ಬಿಡಬೇಡಿ ಸರ್. ಅವ್ನು ಬೀದಿನ ಯಾಕೆ ನಾನು ಹಿಂದೆ ಬಿದ್ದಿದ್ದಾನೆ ಸರ್? ಕೈ ಮುಗಿದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ತುಂಬಾ ಕಷ್ಟಪಟ್ಬಿಟ್ಟು ನಾನು ಕಲಾವಿದೆಯಾಗಿ ಮೇಲ್ ಬಂದಿದ್ದೀನಿ. ನನ್ನ ತಪ್ಪೇನಿದೆ? ನಾನು ಸೆಲೆಬ್ರಿಟಿ ಅಂತಾನೆ ನನ್ನ ತಪ್ಪ? ಪೊಲೀಸರ ಸರ್ಚಿಂಗ್ ವೇಳೆ ಸಂಜನಾಗ್ ಸೇರಿದ 3 ಮೊಬೈಲು, ಲ್ಯಾಪ್ಟಾಪ್, ಪೆನ್ ಡ್ರೈವ್ ಅನ್ನ ವಶಕ್ಕೆ ಪಡೆದ್ರು. ಇತ್ತ ಪೊಲೀಸರ ಮತ್ತೊಂದು ಟೀಮು ಗ್ರೌಂಡ್ ಫ್ಲೋರ್ ನಲ್ಲಿದ್ದ ಸಂಜನಾಳ ಕಾರು ಪರಿಶೀಲನೆ ಮಾಡ್ತಿತ್ತು. ಅಷ್ಟೊತ್ತಿಗೆ ಪ್ರಿಂಟರ್ ಸಮೇತ ಮತ್ತೊಂದು ಟೀಮ್ ಸಂಜನಾ ಮನೆಗೆ ಎಂಟ್ರಿ ಕೊಟ್ಟಿತ್ತು. ನಂತರ ಮನೆಯಲ್ಲಿ ಪಂಚನಾಮೆ ಮುಗಿಸಿದ ಟೀಮ್ ಸಂಜನಾಳಿಗೆ ಜೀಪ್ ಹತ್ತಿ ಅಂತ ಹೇಳಿತ್ತು. ನಿನ್ನೆ ಮೊನ್ನೆವರೆಗೂ ನಾನು ಏನೂ ಮಾಡಿಲ್ಲ ಅಂತ ಎಗರಾಡ್ತಿದ್ದ ಇದೇ ಸಂಜನಾ ಇವತ್ತು ತೆಪ್ಪಗೆ ಬಂದು ಸಿಸಿಬಿ ಪೊಲೀಸರ ಜೀಪ್ ಹತ್ತಿದ್ಲು. ಇಂದಿರಾನಗರದ ಮನೆಯಿಂದ ಚಾಮರಾಜಪೇಟೆಯ ಸಿಸಿಬಿ ಕಚೇರಿ ಕರ್ಕೊಂಡು ಬಂದ ಅಧಿಕಾರಿಗಳು ಅಲ್ಲಿ ಸುದೀರ್ಘವಾಗಿ ವಿಚಾರಣೆ ನಡೆಸಿದ್ರು. ನಂತರ ಕೆಸಿ ಜನರಲ್ ಆಸ್ಪತ್ರೆ ಕರ್ಕೊಂಡು ಹೋಗಿ ಕೊರೋನಾ ಆಂಟಿಜೆನ್ ಟೆಸ್ಟ್ ಕೂಡ ಮಾಡಿಸಿದ್ರು. ನೆಗೆಟಿವ್ ಬಂದ ಕಾರಣ ಆಕೆಯನ್ನ ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆ ನಡೆಸೋದಕ್ಕೆ 1ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ, ಸ್ವಾಮಿ ನಾವು ಎಷ್ಟೇ ವಿಚಾರಣೆ ಮಾಡಿದ್ರು ಆಕೆ ಸಹಕರಿಸ್ತಾ ಇಲ್ಲ, ಹೀಗಾಗಿ ಕಸ್ಟಡಿ ಕೊಡಿ ಅಂತ ಮನವಿ ಇಟ್ಟ ಸಿಸಿಬಿ ಪೊಲೀಸರಿಗೆ ನ್ಯಾಯಾಧೀಶರು ಸಂಜನಾಳನ್ನ 5 ದಿನಗಳ ಕಾಲ ಸಿಸಿಬಿ ಕಸ್ಟಡಿ ಕೊಟ್ಟು ಆದೇಶಿಸಿದರು. ಹೀಗೆ ಸಂಜಳನ್ನ ಸಿಸಿಬಿ ಪೊಲೀಸರು ಕಡ್ಡಕ್ಕೆ ಕೆಡವಿದ್ದಾರೆ. ಆಕೆಯನ್ನು ಅರೆಸ್ಟ್ ಮಾಡೋ ಮುಂಚೆ ಸಿಸಿಬಿ ಪೊಲೀಸರು ಸಾಕಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ರು. ಆಕೆ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ರು. ಯಾವ ಸಾಕ್ಷ್ಯಗಳು ಆಕೆಗೆ ಮುಳುವಾಯ್ತು ಅನ್ನೋದೇ ಮತ್ತೊಂದು ರೋಚಕ ಸಂಗತಿ. ಎಸ್, ಸಂಜನಾ ಯಾವ ಲಿಂಕ್ ಮೇಲೆ ಇವತ್ತು ಅರೆಸ್ಟ್ ಆದ್ಲು ಅನ್ನೋದೇ ಬಹಳ ರೋಚಕವಾಗಿದೆ. ರಾಗಿಣಿ ಬಾಯ್ ಫ್ರೆಂಡ್ ರವಿಶಂಕರ್ ಅರೆಸ್ಟ್ ಆದ ದಿನವೇ ಸಿಸಿಬಿ ವಶಕ್ಕೆ ಪಡೆದಿದ್ದ ಸಂಜನಾಳ ಆಪ್ತ ರಾಹುಲ್ ಸಿಸಿಬಿ ಮುಂದೆ ಒಂದು ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದ.
ಅದೇನು ಅಂದ್ರೆ ಲಾಕ್ಡೌನ್ಗೆ ಮುಂಚೆ ಪ್ರತಿ ವಾರ ಸಂಜನಾಳನ್ನ ಶ್ರೀಲಂಕಾ ಕಳಿಸ್ತಿದ್ದೆ, ಇಲ್ಲ ಅಂದ್ರೆ ನಾನೇ ಅವಳನ್ನ ಕರ್ಕೊಂಡು ಹೋಗ್ತಿದ್ದೆ ಅಂತ. ಡ್ರಗ್ ಪೆಡ್ಲಿಂಗ್ ಆರೋಪದಡಿ ಅರೆಸ್ಟ್ ಆಗಿರೋ ರಾಹುಲ್ ತಾನು ಆಯೋಜಿಸ್ತಾ ಇದ್ದ ಪಾರ್ಟಿಗಳಿಗೆ ಸಂಜನಾ ಬರ್ತಿದ್ಲು ಮತ್ತು ಅಲ್ಲಿ ಡ್ರಗ್ಸ್ ತಗೊಳ್ತಾ ಇದ್ಲು ಅಂತ ಹೇಳಿದ್ದ. ಅಷ್ಟೇ ಅಲ್ಲ, ಅವಳೇ ಖುದ್ದಾಗಿ ಡ್ರಗ್ಸ್ ತರಿಸ್ಕೊಳ್ತಾ ಇದ್ಲು ಅಂತಾನು ವಿಚಾರಣೆ ವೇಳೆ ಹೇಳಿಕೆ ಕೊಟ್ಟಿದ್ದ. ಈ ನಡುವೆ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದ ಇವೆಂಟ್ ಮ್ಯಾನೇಜರ್ ಪೃಥ್ವಿ ಶೆಟ್ಟಿಯನ್ನು ಸಿಸಿಬಿ ಎರಡೆರಡು ಸಲ ವಿಚಾರಣೆಗೊಳಪಡಿಸಿತ್ತು. ಸದ್ಯ ಆಕೆ ಅಪ್ರೂವರ್ ಆಗಿ ಮಾರ್ಪಟ್ಟಿದ್ದಾಳೆ. ಹೀಗಾಗಿ ಆಕೆಯ ಬಳಿ ಸಂಪೂರ್ಣ ಮಾಹಿತಿ ಹೆಕ್ಕಿ ತೆಗೆದಿತ್ತು ಸಿಸಿಬಿ. 2015ರಿಂದ ಸಂಜನಾ ಎಲ್ಲೆಲ್ಲಿ ಪಾರ್ಟಿಗಳಿಗೆ ಹೋಗ್ತಿದ್ದಾಳೆ, ಎಲ್ಲೆಲ್ಲಿ ಡ್ರಗ್ಸ್ ತಗೊಂಡಿದ್ದಾಳೆ ಅನ್ನೋ ಬಗ್ಗೆ ತನಗ್ ಗೊತ್ತಿದ್ದ ಎಲ್ಲಾ ಮಾಹಿತಿಯನ್ನು ಪೃಥ್ವಿ ಶೆಟ್ಟಿ ಸಿಸಿಬಿ ಪೊಲೀಸರು ಕೊಟ್ಟಿದ್ದಾಳೆ. ಇದೆಲ್ಲ ಮಾಹಿತಿಯನ್ನಾಧರಿಸಿಯೇ ಸಿಸಿಬಿ ಇವತ್ತು ಸಂಜನಾಳಿಗೆ ಖೆಡ್ಡ ತೋಡಿದ್ದು. ಸಂಜನಾಗೆ ಖೆಡ್ಡ ತೋಡೋಕು ಮುಂಚೆ ಸಿಸಿಬಿ ಪೊಲೀಸರು ಹೇಗೆಲ್ಲ ಗ್ರೌಂಡ್ ವರ್ಕ್ ಮಾಡಿದ್ರು ಅಂದ್ರೆ, ಅವಳು ರಂಗೋಲಿ ಕೆಳಗೆ ತೂರಿ ಪೊಲೀಸರಿಂದ ಎಸ್ಕೇಪ್ ಆಗೋಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರೆ, ಸಿಸಿಬಿ ಪೊಲೀಸರು ರಂಗೋಲಿಯನ್ನೇ ಬೆನ್ನಿಗೆ ಹಾಕೊಂಡು ಅವಳನ್ನ ಲಾಕ್ ಮಾಡಿದ್ರು. ಅದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಸಂಜನಾ ಗಲ್ರಾನಿ ವಿಚಾರವಾಗಿ ತನಿಖೆಯ ಮೊದಲ ಹಂತ ಆರಂಭವಾಗಿದ್ದೆ ರಾಕಿ ಬ್ರದರ್ ಅಂತ ಹೇಳ್ಕೊಳ್ತಿದ್ದ ಸಂಜನಾಳ ಪರಮಾಪ್ತ ರಾಹುಲ್ ಸಿಸಿಬಿ ಬಲೆಗೆ ಬಿದ್ದಾಗ್ಲೆ. ಹಾಗೆ ತುಪ್ಪದ ಹುಡುಗಿ ರಾಗಿಣಿಯನ್ನ ಅರೆಸ್ಟ್ ಮಾಡೋದಕ್ಕೂ ಮುಂಚೆ ಅವಳ ಬಾಯ್ ಫ್ರೆಂಡ್ ರವಿಶಂಕರ್ನನ್ನ ಖೆಡ್ಡ ಕೆಡವಿದ್ರು, ಅದೇ ರೀತಿ ಉಪ್ಪಿನಕಾಯಿ ಸಂಜನಾ ವಿಚಾರವಾಗಿಯೂ ಸಿಸಿಬಿ ರಾಹುಲ್ನನ್ನ ಖೆಡ್ಡಾಗಿ ಬೆಳೆಸಿದ್ದು. ರಾಹುಲ್ ವಿಚಾರಣೆ ವೇಳೆ ಆತ ಒಂದಷ್ಟು ಸಂಗತಿಗಳನ್ನ ಬಾಯ್ಬಿಟ್ಟಿದ್ದ. ಸಂಜನಾಗೆ ಡ್ರಗ್ ಪೆಡ್ಲರ್ಗಳ ಜೊತೆಗಿನ ಲಿಂಕ್ ಕುರಿತು ಹೇಳಿದ್ದ. ಆದ್ರೆ ಸಿಸಿಬಿಗೆ ರಾಹುಲ್ ಹೇಳಿದ ಸಂಗತಿಗಳು ಸಾಕಾಗಿರ್ಲಿಲ್ಲ. ಆದ್ರೆ ರಾಹುಲ್ ಸಂಜನಾಳ ಆಪ್ತೆ ಇವೆಂಟ್ ಆರ್ಗನೈಸ್ ಮಾಡ್ತಿದ್ದ ಪೃಥ್ವಿ ಶೆಟ್ಟಿಯ ಹೆಸರು ಬಾಯ್ಬಿಟ್ಟಿದ್ದ. ಹೀಗಾಗಿ ಸಿಸಿಬಿ ಅಧಿಕಾರಿಗಳು ಪೃಥ್ವಿ ಶೆಟ್ಟಿಯನ್ನ ಕರೆಸಿ ವಿಚಾರಣೆ ನಡೆಸಿದ್ರು. ಆಗ ಪೃಥ್ವಿ ಸಂಜನಾಳ ಡ್ರಗ್ಸ್ ದಂಧೆಯ ಸೀಕ್ರೆಟ್ ಬಿಚ್ಚಿಟ್ಟಿದ್ಲು. ಆಗ್ಲೇ ಉಪ್ಪಿನಕಾಯಿಗೆ ಡ್ರಗ್ಸ್ ಜೊತೆಗೆ ನಂಟಿದೆ ಅಂತ ಕನ್ಫರ್ಮ್ ಆಗಿತ್ತು. ಪೃಥ್ವಿಯನ್ನ ಅಪ್ರೂವರ್ ಆಗಿ ಪರಿಗಣಿಸಿ 2 ದಿನಗಳ ಕಾಲ ವಿಚಾರಣೆ ನಡೆಸಿದಾಗ ಅನೇಕ ವಿಚಾರಗಳು ಬಯಲಾಗಿದ್ವು. ಡ್ರಗ್ಸ್ ದಂಧೆಯಲ್ಲಿ ಸಂಜನಾ ಭಾಗಿಯಾದ ಬಗ್ಗೆ ಪೃಥ್ವಿ ಮಾಹಿತಿ ನೀಡಿದ್ದಾಳೆ. ಸಂಜನಾಗೆ ಡ್ರಗ್ ಪೆಡ್ಲರ್ಗಳ ಲಿಂಕ್ ಇರೋದನ್ನು ಪೃಥ್ವಿ ಶೆಟ್ಟಿ ಬಹಿರಂಗಪಡಿಸಿದ್ಲು. ಇವೆಂಟ್ಗಳಲ್ಲಿ ಡ್ರಗ್ಸ್ ಸರಬರಾಜಾಗೋ ಬಗ್ಗೆ, ಎಲ್ಲೆಲ್ಲಿ ಇವೆಂಟ್ಗಳು ನಡೆದಿವೆ ಅನ್ನೋದನ್ನು ಪೃಥ್ವಿ ಅಧಿಕಾರಿಗಳ ಮುಂದೆ ಬಿಚ್ಚಿಟ್ಟಿದ್ದಾಳೆ. ಹೀಗೆ ಡ್ರಗ್ಸ್ ಸಪ್ಲೈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾಳೆ. ಇದಿಷ್ಟೇ ಅಲ್ಲ, ಸಂಜನಾ ಭಾಗಿಯಾಗ್ತಿದ್ದ ಹೈಫೈ ಪಾರ್ಟಿಗಳ ಬಗ್ಗೆನೂ ಸಿಸಿಬಿ ಸಂಪೂರ್ಣ ಮಾಹಿತಿ ಕಲೆ ಹಾಕಿತ್ತು. ಬೆಂಗಳೂರು ಸೇರಿ ವಿದೇಶಗಳಲ್ಲಿ ನಡೀತಿದ್ದ ಪಾರ್ಟಿ, ಶ್ರೀಲಂಕಾದ ಕ್ಯಾಸಿನೋದಲ್ಲಿ ನಡೀತಿದ್ದ ಮಸ್ತಿ, ರಾಹುಲ್ ಜೊತೆಗಿನ ಸಂಜನಾ ಸುತ್ತಾಟ, ಹೀಗೆ ಎಳೆಯಾಗಿ ಸಿಸಿಬಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿತ್ತು. ನಿನ್ನೆಯೇ ಸರ್ಚ್ ವಾರೆಂಟ್ ಪಡೆದು ಇವತ್ತು ಬೆಳ್ಳಂಬೆಳಗ್ಗೆ ಸಂಜನಾ ಮನೆ ಬಾಗಿಲು ತಟ್ಟಿದ್ದು ಸಿಸಿಬಿ. ಆದ್ರೆ ಸಂಜನಾ ಎಂಥ ಖತರ್ನಾಕ್ ಅಂದ್ರೆ, ರಾಹುಲ್ ಅರೆಸ್ಟ್ ಆದಾಗಲೇ ಸಿಸಿಬಿ ಪೊಲೀಸರು ತನ್ನ ಮನೆ ಬಾಗಿಲಿಗೂ ಬರ್ತಾರೆ ಅಂತ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ತನ್ನ ಖತರ್ನಾಕ್ ಬುದ್ಧಿ ಉಪಯೋಗಿಸಿದ್ಲು. ಅದೇನು ಅಂತ ನಾವು ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಇವತ್ತು ಸಂಜನಾಗೆ ಸಿಸಿಬಿ ಕೊಟ್ಟ ಆತಿಥ್ಯ ಹೇಗಿತ್ತು ಅಂತ ತೋರಿಸ್ತೀವಿ, ನೋಡ್ಬಿಡಿ. ಇಂದಿರಾನಗರದ ಸಂಜನಾ ಮನೆಯಿಂದ ಚಾಮರಾಜಪೇಟೆಯ ಸಿಸಿಬಿ ಕಚೇರಿ ಕರ್ಕೊಂಡು ಬಂದ ಅಧಿಕಾರಿಗಳು ಸಂಜನಾಳ ವಿಚಾರಣೆ ಶುರು ಮಾಡಿದ್ರು. ಈಗಾಗಲೇ ಅರೆಸ್ಟ್ ಮಾಡಿದ್ದ ಡ್ರಗ್ ಪೆಡ್ಲರ್ಗಳು ಬಾಯ್ಬಿಟ್ಟಿದ್ದ ಮಾಹಿತಿಯ ಆಧಾರದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಶುರು ಮಾಡಿದ್ರು. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿ ಸಂಜನಾಳಿಗೆ ಬೆವರಿಳಿಸಿಬಿಟ್ರು. ಅದರ ಝಲಕ್ ಹೇಗಿತ್ತು ಅಂತ ಒಮ್ಮೆ ತೋರಿಸ್ತೀವಿ ನೋಡಿ. ಒಬ್ಬ ಡ್ರಗ್ಸ್ ಪೆಡ್ಲರ್ ಜೊತೆ ನಿಮಗಿರುವಂತಹ ಸಂಬಂಧವೇನು? ಪೆಡ್ಲರ್ ಅಂತ ಗೊತ್ತಿದ್ರೂ ಪೊಲೀಸರಿಗೆ ಯಾಕೆ ತಿಳಿಸಲಿಲ್ಲ? ನೀವು ಅವರ ಪಾರ್ಟಿಗಳಲ್ಲಿ ಡ್ರಗ್ಸ್ ಸೇವಿಸಿದ್ದೀರಾ? ಪ್ರೈವೇಟ್ ಪಾರ್ಟಿಗಳು ಎಲ್ಲೆಲ್ಲಿ ನಡೆಯುತ್ತಿದ್ವು? ಪಾರ್ಟಿಗಳಲ್ಲಿ ಯಾರ್ಯಾರು ಭಾಗವಹಿಸುತ್ತಿದ್ರು? ಸೆಲೆಬ್ರಿಟಿಗಳು ಯಾರೆಲ್ಲ ಭಾಗಿಯಾಗ್ತಿದ್ರು? ರಾಹುಲ್ ಬಿಟ್ರೆ ಬೇರೆ ಯಾವ ಪೆಡ್ಲರ್ ಜೊತೆ ಸಂಪರ್ಕ ಇದೆ? ಲಂಕಾದಲ್ಲಿ ನಡೆದ ಕ್ಯಾಸಿನೋ ಪಾರ್ಟಿಯಲ್ಲಿ ಡ್ರಗ್ ಬಳಕೆ ಇತ್ತ? ಪೃಥ್ವಿ ಶೆಟ್ಟಿ ಬಗ್ಗೆ ಏನು ಗೊತ್ತು? ಹೇಗೆ ಪರಿಚಯ? ಇಷ್ಟೆಲ್ಲಾ ಪ್ರಶ್ನೆಗಳನ್ನ ಸಿಸಿಬಿ ಅಧಿಕಾರಿಗಳು ಫಟಾಫಟ್ ಅಂತ ಕೇಳಿದ್ರು. ಎಲ್ಲದಕ್ಕೂ ಸಂಜನಾ ಕೊಟ್ಟ ಉತ್ತರ ಇಷ್ಟೇ.
ನಾನು ಸೆಲೆಬ್ರಿಟಿ ಆಗಿರೋದ್ರಿಂದ ಪಾರ್ಟಿಗಳಿಗೆ ಹೋಗ್ತೀನಿ. ಯಾವ ಪಾರ್ಟಿಗಳಲ್ಲೂ ನಾನು ಡ್ರಗ್ಸ್ ಸೇವನೆ ಮಾಡಿಲ್ಲ. ಸೆಲೆಬ್ರಿಟಿ ಆಗಿರೋದ್ರಿಂದ ಎಲ್ಲರೂ ಬಂದು ಫೋಟೋ ತೆಗೆಸಿಕೊಳ್ತಾರೆ. ಅದಕ್ಕೆ ನಾನೇನ್ ಮಾಡೋಕ್ಕಾಗಲ್ಲ. ಹೊರಗಡೆ ಇದ್ದಾಗಲೇ ಎಲ್ಲರ ಮೇಲೆ ಬಾಯಿ ಹರ್ಕೊಳ್ತಿದ್ದ ನಟಿ ಸಿಸಿಬಿ ಬಲೆಗೆ ಬಿದ್ದಾಗಲೂ ಅದೇ ರೀತಿ ಉತ್ತರ ಕೊಟ್ಟಿದ್ಲು. ಇನ್ನು ತನ್ನ ರಾಖಿ ಬ್ರದರ್ ರಾಹುಲ್ ಸಿಸಿಬಿ ಖೆಡ್ಡಾಗಿ ಬೀಳ್ತಿದ್ದಂಗೆ ತನಗೂ ಕಂಟಕ ಬರುತ್ತೆ ಅಂತ ಅರಿತಿದ್ದ ಸಂಜನಾ ಈ ಜಾಲದಿಂದ ಎಸ್ಕೇಪ್ ಆಗೋದಕ್ಕೆ ಏನೇನೆಲ್ಲ ಸಂಚು ಮಾಡಿದ್ಲು ಗೊತ್ತಾ? ಸಿಸಿಬಿ ದಾಳಿಗೂ ಮುಂಚೆನೆ ಒಂದ್ ವೇಳೆ ಸಿಕ್ಕಿಬಿದ್ರೆ ವಿಚಾರಣೆ ಹೇಗೆಲ್ಲ ಎದುರಿಸಬೇಕು ಅಂತ ತಯಾರಿ ಕೂಡ ನಡೆಸಿದ್ಲಂತೆ. ನಟಿ ರಾಗಿಣಿ ತರ ತನ್ನ ಮನೆ ಮೇಲೂ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಬಹುದು ಅಂತ ಸಂಜನಾ ಎಕ್ಸ್ಪೆಕ್ಟ್ ಮಾಡಿದ್ಲು. ಹೀಗಾಗಿ 3 ದಿನಗಳ ಹಿಂದೆನೆ ಅಕ್ಕಪಕ್ಕದ ನಿವಾಸಿಗಳಿಗೆ ಮಾಹಿತಿ ಕೊಟ್ಟಿದ್ಲು. ಕಿರಿಕ್ ಮಾಡಿದ್ದ ಅಕ್ಕಪಕ್ಕದ ಮನೆಯವರ ಜೊತೆ ಚರ್ಚೆ ನಡೆಸಿದಾಳೆ. ಪೊಲೀಸರು ಕೇಳಿದ್ರೆ ನನ್ನ ಬಗ್ಗೆ ಯಾವುದೇ ಮಾಹಿತಿ ಕೊಡಬೇಡಿ, ನಮ್ಮ ಮನೆ ಮೇಲೆ ದಾಳಿ ಮಾಡ್ತಾರೆ ಅಂತ ಸಂಜನಾ ಹೇಳಿದಾಳೆ. ಇನ್ನು ಆಕೆಯ ಮನೆಯಲ್ಲಿದ್ದಂತ ವಿದೇಶಿ ಪ್ರಯಾಣದ ಫ್ಲೈಟ್ ಟಿಕೆಟ್ಸ್, ಗಿಫ್ಟ್ಗಳು, ದಾಖಲೆಗಳು ಸೇರಿದಂತೆ ಎಲ್ಲವನ್ನು ಹರಿದು ಹಾಕಿ ನಾಶಪಡಿಸಿದಾಳೆ. ಮೊಬೈಲು, ಲ್ಯಾಪ್ಟಾಪ್ಗಳಲ್ಲಿದ್ದ ಪಾರ್ಟಿಗಳ ವಿಡಿಯೋ, ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿದ್ದಾಳಂತೆ. ಆದ್ರೆ ಒಂದು ವಿಷಯ ಇವಳಿಗೆ ಗೊತ್ತಿರ್ಲಿಕ್ಕಿಲ್ಲ, ರಾಗಿಣಿ ಕೂಡ ಇದೇ ರೀತಿ ತನ್ನ ವಾಟ್ಸಾಪ್ ಡಿಲೀಟ್ ಮಾಡಿ ಸಿಕ್ಕಿಬಿದ್ದು ಈಗ ಅದನ್ನೆಲ್ಲ ಸಿಸಿಬಿ ಪೊಲೀಸರು ರಿಟ್ರೀವ್ ಮಾಡಿ ಅವಳ ನೀರಿಳಿಸ್ತಿದ್ದಾರೆ ಅಂತ. ಇವಳ ಮೊಬೈಲು, ಲ್ಯಾಪ್ಟಾಪ್, ಪೆನ್ ಡ್ರೈವ್ಗಳನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಮಡಿವಾಳದ FSLಗೆ ಕಳಿಸಿ ಎಲ್ಲಾ ಡೇಟಾನು ರಿಟ್ರೀವ್ ಮಾಡಿಸ್ತಿದ್ದಾರೆ. ಈಕೆ ಡಿಲೀಟ್ ಮಾಡಿದ್ರೆ ಈಕೆ ಕಳಿಸಿರೋರ್ ಮೊಬೈಲ್ ಅಲ್ಲಿ ಅದರ ಡೇಟಾ ಪೊಲೀಸರಿಗೆ ಸಿಗೋದಿಲ್ವಾ ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲದ ನಕರ ರಾಣಿ ಇವಳು. ಪಾಪ ಎಲ್ಲ ರೀಲ್ ನಲ್ಲಿ ಮಾಡಿ ರಿಯಲ್ ನಲ್ಲೂ ಅದೇ ರೀತಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ಲೋ ಏನೋ. ಅಲ್ಲೇನೋ ರೀಟೇಕ್ ಇರುತ್ತೆ, ಆದ್ರೆ ಇಲ್ಲಿ ರೀಟೇಕು ಇರಲ್ಲ, ಯಾವುದೂ ಇರೋಲ್ಲ. ಇಷ್ಟೆಲ್ಲ ತಯಾರಿ ನಡೆಸಿ ಪೊಲೀಸರನ್ನೇ ಗುಗ್ಗುಗಳನ್ನ ಮಾಡೋಕ್ ಹೊರಟಿದ್ದ ಸಂಜನಾ ಲೆಕ್ಕಾಚಾರವನ್ನೇ ಸಿಸಿಬಿ ಇವತ್ತು ಉಲ್ಟಾ ಮಾಡಿದೆ. ಜಸ್ಟ್ ಒಂದು ಟ್ರೈಲರ್ ತೋರಿಸಿರೋ ಸಿಸಿಬಿ ಪಿಕ್ಚರ್ ತೋರಿಸೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊಳ್ತಿದೆ. ಇದು ಇವತ್ತಿನ ವಾರೆಂಟ್. ಇನ್ನಷ್ಟು ಅಪರಾಧ ಸುದ್ದಿಯೊಂದಿಗೆ ಮತ್ತೆ ನಿಮ್ಮನ್ನ ನಾಳೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಬಿ ಅಲರ್ಟ್.